A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಮಂಡ್ಯ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಸೀತಾರಾಮ ಭಜನಾ ಮಂಡಳಿ, ನಾಗಮಂಗಲ ಹಾಗೂ ಬಸವೇಶ್ವರ ಭಜನಾ ಮಂಡಳಿ, ಕೊಮ್ಮೇರಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಜನೆ ಮತ್ತು ತತ್ವಪದ ಗಾಯನ ಕಾರ್ಯಕ್ರಮ ಮಂಡ್ಯ ಸಿಟಿ ವಿದ್ಯಾನಗರ 2ನೇ ತಿರುವು ಸಭಾಂಗಣದಲ್ಲಿ ಕಾಂಗ್ರೆಸ್ ಮುಖಂಡ, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ, ಹಿರಿಯ ವಕೀಲ ಎಂ ಗುರುಪ್ರಸಾದ್ ತಂಬೂರಿ ಬಾರಿಸುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿ, ಕನ್ನಡ ತತ್ವಪದ ಸಾಹಿತ್ಯವು 16ರಿಂದ 19ನೇ ಶತಮಾನದ ಅವಧಿಯಲ್ಲಿ ಜನಪದ ಮತ್ತು ಆಧ್ಯಾತ್ಮಿಕ ನೆಲೆಯಲ್ಲಿ ಬೆಳೆದು ಬಂದ ಮೌಖಿಕ ಪರಂಪರೆಯಾಗಿದೆ. ಜಾತಿ ಲಿಂಗ ತಾರತಮ್ಯವನ್ನ ಧಿಕ್ಕರಿಸಿ ಮಾನವೀಯತೆ ಹಾಗೂ ದೈವಜ್ಞಾನವನ್ನ ಸಾರಿದ ಈ ತತ್ವಪದಗಳ ಇತಿಹಾಸ ಮತ್ತು ಪ್ರಮುಖ ವಿವರಗಳು, ಮೂಲ ಮತ್ತು ಹಿನ್ನೆಲೆ, ಪ್ರಾಚೀನತೆ, ತತ್ವಪದಗಳು ಲಿಖಿತ ಸಾಹಿತ್ಯಕ್ಕೂ ಮುಂಚೆ ಜನಪದರ ಬಾಯಲ್ಲಿ ಕಂಠಸ್ಥವಾಗಿ ಹರಿದು ಬಂದ ಹಾಡು ಗಬ್ಬಗಳಾಗಿವೆ. ಮೂಲ ತತ್ವ ಅಂದರೆ ಸತ್ಯ ಅಥವಾ ವಾಸ್ತವ, ಬದುಕಿನ ನಶ್ವರತೆ, ಆತ್ಮದ ಅರಿವು, ಭಗವಂತನ ಸಾಕ್ಷಾತ್ಕಾರವೇ ಇವುಗಳ ಮುಖ್ಯ ತಿರುಳು. ಪ್ರಭಾವ 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಶರಣರ ವಚನಗಳು ಮತ್ತು ಹರಿದಾಸರ ಕೀರ್ತನೆಗಳ ಮುಂದುವರೆದ ರೂಪವಾಗಿ ಇದು ಗ್ರಾಮೀಣ ಜನತೆಯನ್ನ ತಲುಪಿತು. ಪ್ರಮುಖ ತತ್ವಪದಕಾರರು ನಿಜಗುಣ ಶಿವಯೋಗಿ 16-17ನೇ ಶತಮಾನಕ್ಕೆ ಸೇರಿದ ಇವರು ವೇಕ, ಯೋಹ ಹಾಗೂ ಕೈವಲ್ಯ ಪದಗಳ ಮೂಲಕ ತತ್ವಪದ ಪರಂಪರೆಗೆ ಭದ್ರ ಟಿಪ್ಲಿನ ಹಾಕಿದರು ಎಂದರು. ಪ್ರತಿಯೊಬ್ಬ ಮನುಷ್ಯರು ಯಾವುದೇ ಕಾಯಕ ಮಾಡಿದರೂ ಮಾನವೀಯ ಮೌಲ್ಯದ ಅಡಿ ನಿರಂತರ ಶುದ್ಧ ಕಾಯಕ ಮಾಡಿದಾಗ ಸದೃಢ ಬಸವ ಭಾರತ ಕಾಣಲು ಸಾಧ್ಯ ಎಂದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೀರ ಮಹದೇವ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾವು ನಿರಂತರವಾಗಿ ಅರಿವು ಕಾರ್ಯಕ್ರಮಗಳು ಮತ್ತು ಶರಣರ ಪರಂಪರೆ ಕಾರ್ಯಕ್ರಮಗಳನ್ನ ಮಾಡುವುದು ನಮ್ಮ ಸಂಘದ ಉದ್ದೇಶವಾಗಿದ್ದು, ಸಂತ ಶಿಶುನಾಳ ಸೇರಿಪ 19ನೇ ಶತಮಾನದ ಪ್ರಸಿದ್ಧ ಸಂತ ಕವಿ, ಇವರ ಪದಗಳಲ್ಲಿ ಇಸ್ಲಾಮಿಕ್ ಹಾಗೂ ಹಿಂದೂ ತತ್ವಗಳ ಸಮನ್ವಯತೆಯೊಂದಿಗೆ ಲೌಕಿಕ ರೂಪಕಗಳಿರುತ್ತವೆ ಎಂದರು. ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ನಗರಸಭಾ ಸದಸ್ಯ ಶ್ರೀಮತಿ ಪದ್ಮಾ ಮೋಹನ್, ಮಂಡ್ಯ ಲಿಂಗಾಯತ ಹಾಸ್ಟೆಲ್ ಟ್ರಸ್ಟಿ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ, ಶ್ರೀಮತಿ ಮಂಜುಳಾ ರಮೇಶ್ ರವರುಗಳು ಮಾತನಾಡಿ, ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ನಾವುಗಳು ನಿರಂತರವಾಗಿ ಮನೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಜಾಗೃತಿ ಮೂಡಿಸಿದ್ದೇವೆ ಎಂದರು. ಕಡಕೋಳ ಮಡಿವಾಳಪ್ಪ ಉತ್ತರ ಕರ್ನಾಟಕದ ಪ್ರಮುಖ ತತ್ವಪದಕಾರರಾಗಿದ್ದು, ಇವರ ಗೀತೆಗಳು ಆಧ್ಯಾತ್ಮ ಹಾಗೂ ನೈತಿಕತೆಯನ್ನ ಬೋಧಿಸುತ್ತವೆ ಎಂದರು. ಈ ಸಂದರ್ಭದಲ್ಲಿ ಮದ್ದೂರು ರಘು, ಕೆಎಂ ಸುಭಾಷ್ ಚಂದ್ರ ಅವರಿಗೆ ಕರ್ನಾಟಕ ಸೇವಾಭೂಷಣ ಪ್ರಶಸ್ತಿ ನೀಡಿ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಎಂಜಿ ಭೂಮಿಕ್ ಪ್ರಸಾದ್, ಶ್ರೀಮತಿ ಜ್ಯೋತಿ ಪದ್ಮಾ ಬೆಟ್ಟಯ್ಯ, ಸುರೇಖಾ ಸುಕನ್ಯಾ, ಮಹಾಲಕ್ಷ್ಮಿ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ವೇದಿಕೆ ರಾಜ್ಯ ಘಟಕ ಮಂಡ್ಯ ಸೀತಾರಾಮ ಭಜನಾ ಮಂಡಳಿ ನಾಗಮಂಗಲ ಹಾಗೂ ಬಸವೇಶ್ವರ ಭಜನಾ ಮಂಡಳಿ ಕೊಮ್ಮೇರಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ದಿವಸ ನಮ್ಮ ಮಾಜಿ ನಗರಸಭಾ ಸದಸ್ಯರು, ಸಮಾಜದ ಚಿಂತಕರಾದಂತಹ ಶ್ರೀಮತಿ ಪದ್ಮಾ ಮೋಹನ್ ಅವರ ಮನೆ ಅಂಗಳದಲ್ಲಿ ಮನೆಗೆ ಒಂದು ಭಜನೆಯನ್ನು ತಗೊಬೇಕು, ಒಂದು ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸಬೇಕು, ಗುರು ಪರಂಪರೆಯನ್ನು ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿವಸ ಭಜನೆ ಮತ್ತು ತತ್ವಪದ ಗಾಯನ ಕಾರ್ಯಕ್ರಮವನ್ನು ನಮ್ಮ ಕಸ್ತೂರಿ ಸಿರಿಗನ್ನಡ ವೇದಿಕೆಯನ್ನು ನಂಬಿಕೊಂಡಿರ್ತಕ್ಕಂಥ ಬಹಳ ಸಂತೋಷವಾದಂಥ ವಿಷಯ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಮಾಜಿ ನಗರಸಭಾ ಸದಸ್ಯರಾದಂತಹ ಪದ್ಮಾ ಮೋಹನ್ ಅವರೇ, ಹಾಗೆ ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಶರಣ ಸಂಸ್ಕಾರ ಅಂತಕ್ಕಂಥದ್ದು ಅಲ್ವಾ, ಅರಿವೇ ಗುರು ಅಂತಕ್ಕಂಥದ್ದು. ಗುರು ಎಲ್ಲಪ್ಪ ಅಂತ ಹೇಳಿದ್ರೆ ನಾವು ಅರ್ಥಕೊಂಡ್ರೆ ಅಲ್ಲಿ ಗುರು ಇದ್ದಾರೆ ಅಂತಕ್ಕಂಥದ್ದು. ಹಂಗಾಗಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಇಡೀ ಮನುಕುಲದಲ್ಲಿ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಬಡವ ಇಲ್ಲ, ಶ್ರೀಮಂತ ಇಲ್ಲ, ಮೇಲಿಲ್ಲ, ಕೇಳಿಲ್ಲ ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲ ಮಾನವರೆಲ್ಲ ಒಂದೇ ಅಂತಕ್ಕಂಥದ್ದು. ನಾವೆಲ್ಲ ಕಾಯಕ ಪುರುಷರು, ಕಾಯಕದಿಂದ ಕೈಲಾಸವನ್ನ ಕಾಣಬೇಕು, ವರ್ಷಿಪ್ ಅಂತಕ್ಕಂಥದ್ದು, ಕಾಯಕದಿಂದ ಕೈಲಾಸವನ್ನ ಕಾಣಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ವಿಶ್ವ ಮಾನವೀಯತೆಯ ದಿನವನ್ನು ಆಚರಣೆ ಮಾಡಿದ್ದೀವಿ. ಜಗತ್ತಿನಾದ್ಯಂತ ವಿಶ್ವ ಮಾನವೀಯತೆಯ ದಿನವನ್ನು ಅದು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ದು ದೈವೇ ಧರ್ಮದ ಮೂಲವಯ್ಯ ಅಂತ. ಧರ್ಮದ ಮೂಲವಯ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ದಯೆ ಅಂತಕ್ಕಂಥದ್ದೇ ಧರ್ಮದ ಮೂಲ ಅಂತಕ್ಕಂಥದ್ದು ಅಲ್ವಾ. ಅದೇ ನಮ್ದು ಬೈಬಲ್ ಅಲ್ಲ, ನಮ್ದು ಕುರಾನ್ ಅಲ್ಲ, ಇನ್ನೊಂದು ಹಿಂದೂ ಧರ್ಮದ ಮತ್ತೊಂದು ಗ್ರಂಥ ಅಲ್ಲ, ರಾಮಾಯಣ ಮಹಾಭಾರತ. ದಯೆ ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ
ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು, ಮಾನವೀಯತೆ ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಇನ್ನೊಂದ್ ಕಡೆ ಹೇಳ್ತಾರೆ ಮುಂದೋದ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತಕ್ಕಂಥ ಮಾತು. ಅಯ್ಯ ಎಂದರೆ ಸ್ವರ್ಗ, ಅಯ್ಯ ಅನ್ಬೇಕು ಯಾರು ಕಂಡ್ರೆ, ಅಯ್ಯೋ ಯಪ್ಪ ಅಯ್ಯೋ ಬನ್ನಿ ಬನ್ನಿ ಅಂತ. ಅಯ್ಯ ಅಂದರೆ ಸ್ವರ್ಗ, ಎಲವೋ ಅಂದ್ರೆ ನರಕ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಬೆಚ್ಚಿ ಹೌದು ಹೌದು ಇರಬೇಕು ಅಂತಕ್ಕಂಥ ಮಾತು. ಯಾವುದೋ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ನುಡಿದರೆ ಮುತ್ತಿನ ಹಾರಗಳನ್ನ ಜೋಡಿಸಿದ ಸಂದರ್ಭದಲ್ಲಿ ಮುತ್ತಿನ ಹಾರ ಹೆಂಗಿರ್ತದೋ ಹಾಗೆ ನಾವು ಮಾತಾಡಿದಂತ ಸಂದರ್ಭದಲ್ಲಿ ಇನ್ನೊಬ್ರು ಕೇಳುವ ರೀತಿಯಲ್ಲಿ ಇರಬೇಕು, ಇನ್ನೊಬ್ಬರಿಗೆ ಮಾನವ ಹಕ್ಕುಗಳು, ಮಾನವ ಮೌಲ್ಯಗಳು ಖುಷಿಯಾಗಿರ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಗುರು ಪರಂಪರೆ 12ನೇ ಶತಮಾನದಲ್ಲಿ ಬಸವಣ್ಣವರ 61 ದಿವಸ ಅನುಭವ ಮಂಟಪದಲ್ಲಿ ನಿಮ್ಮಂತ ಎಲ್ಲ ಮಾನವರನ್ನ, ಎಲ್ಲ ಜಾತಿ ಸಮುದಾಯ ಧರ್ಮದವರನ್ನ ಒಂದು ಕಡೆ ಸೇರಿಸಿ ನಾವೆಲ್ಲ ಕಾಯಕ ಜೀವಿಗಳಾಗಬೇಕು, ಧರ್ಮದ ಅಡಿನಲ್ಲಿ ಹೋಗ್ಬೇಕು, ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೋರಾಟವನ್ನು ಮಾಡಿದಂಥವ್ರು ಬಸವಣ್ಣವರು. ಅವತ್ತಂತ ಸಂದರ್ಭದಲ್ಲಿ ಎಲ್ಲ ಧರ್ಮದವ್ರನ್ನ ಸೇರಿಸ್ಕೊಂಡಿದ್ರು, ಬರೀ ಒಂದೇ ಸಮುದಾಯ ಅಲ್ಲ. ಹಾಗಾಗಿ ನಾವು ನೀವೆಲ್ಲ ಬಹಳ ವಿಶೇಷವಾಗಿ ಇವತ್ತು ದಿವಸ ದೇಶದಲ್ಲಿ ನೋಡ್ಬೋದು, ಬಹಳ ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ, ತುಂಬಾ ಜಾತೀಯತೆ ತಾಂಡು ಮಾಡ್ತಾ ಇದೆ, ಸೋಮಾರಿತನ ತಾಂಡು ಮಾಡ್ತಾ ಇದೆ ಅಲ್ವಾ, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ, ಅನೇಕ ಮಕ್ಕಳನ್ನ ಕಿಡ್ನಾಪ್ ಮಾಡುವಂತ ಪ್ರಕರಣಗಳು ಜಾಸ್ತಿ. ಇಂಥವೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಶರಣರಾಗಬೇಕು. ಅರಿದಡೆ ಶರಣ, ಮರದಡೆ ಮಾನವ ಅಂತ. ನಾವೆಲ್ಲ ಮಾನವರಾಗಿ ಹುಟ್ಟಿದೀವಿ. ನಾವು 10 ಗಂಟೆಗೆ ನಾವೇನಾಯ್ತೀವಿ, ಶರಣರಾಯ್ತೀವಿ. ನಾವು ಮಾನವರಾಗಬಾರ್ದು, ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಶರಣರಾಗಬೇಕು ಅಂತಕ್ಕಂಥ ಮಾತು. ನಾವು ಮಾನವರಾಗಿ ಹುಟ್ಟಿದೀವಿ, ಪ್ರತಿಯೊಬ್ಬರು ಯಾವುದೋ ಒಂದು ಮನೆಯಲ್ಲಿ, ಯಾವುದೋ ಒಂದು ಊರಿನಲ್ಲಿ ಬಡವರು ಶ್ರೀಮಂತರು ಮಧ್ಯಮ ಹುಟ್ಟಿದೀವಿ. ಆದ್ರೆ ನಾವೆಲ್ಲ ಅರ್ಥದಾಗ ನಾವು ಶರಣರಾಗ್ತೀವಿ ಅಂತಕ್ಕಂಥ ಉದ್ದೇಶ. ಹಂಗಾಗಿ ಪದ್ಮಮೋಹನ್ ನಮ್ಮಲ್ಲಿ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ನಾವು ಸ್ವಾತಂತ್ರ್ಯ ಬಂತು, ಆದರೆ ನಮ್ಗಿನ್ನೂ ಅನೇಕ ಸ್ವಾತಂತ್ರ್ಯಗಳು ನಮ್ಮ ದೇಶದಲ್ಲಿ, ನಮ್ಮ ಅನೇಕ ಭಾಗಗಳಲ್ಲಿ ಬೇಕಾಗಿದೆ. ನಮ್ಗೆ ಇನ್ನೂ ವಾಕ್ ಸ್ವಾತಂತ್ರ್ಯ ಬೇಕಾಗಿದೆ. ಇವತ್ತು ಅನೇಕ ಪೊಲೀಸ್ ಠಾಣೆಗಳಲ್ಲಿ ದೌರ್ಜನ್ಯ ಆಗ್ತಾ ಇದೆ. ಕೂತ್ಕೊಳ್ಳ, ಯಾರು ಮಾತಾಡೋದು ಅಂತ ಹೇಳ್ತಾರೆ. ನಮಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದಿಲ್ಲ. ಸ್ನೇಹ ಜೀವ ಕೆಲಸ ಮಾಡಿ ಅಂತಾರೆ, ಮಾಡೋದಿಲ್ಲ. ಅನೇಕ ಕಚೇರಿಗಳಲ್ಲಿ ಇವತ್ತು ದಿವಸ ಗೌರವನ ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಕನ್ನಡಪರ ಸಂಘಟನೆಗಳಿಗೆ ಇವತ್ತು ಗೌರವವನ್ನು ಕೊಡ್ತಾ ಇಲ್ಲ. ಏನ್ ರೋಡ್ ಕಾಲ್ ಮಾಡಕ್ ಬಂದಿದ್ದೀರಾ ಅಂತಕ್ಕಂಥ ಮಾತನ್ನ ಅವ್ಯಾಚ್ಯ ಶಬ್ದಗಳಿಂದ ಮಾತಾಡುವಂತ ಅಧಿಕಾರಿಗಳನ್ನ ನಾವು ನೋಡಿದ್ದೀವಿ. ಹಂಗಾಗಿ ಎಲ್ಲ ವರ್ಗದವರಿಗೆ, ಇಡೀ ಮನುಕುಲಕ್ಕೆ ನಾನು ಈ ಸಮಾಜದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು ಸಹ ನಾವು ಮಾನವರಾಗಬೇಕು, ಮಾನವೀಯತೆಯಿಂದ ಕೆಲಸ ಮಾಡಬೇಕು, ಭ್ರಷ್ಟಾಚಾರವನ್ನ ಹೋಗ್ಲಾಡಿಸಬೇಕು, ಸದೃಢ ಸಮಾಜವನ್ನ, ಈ ಭಾರತದಲ್ಲಿ ಭವ್ಯ ಭಾರತವನ್ನ, ಬಸವ ಭಾರತವನ್ನ ನಿರ್ಮಾಣ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಭಜನೆಯನ್ನ ಮನೆಗಳಲ್ಲಿ, ಮಂಡ್ಯ ನಗರದ 31 ವಾರ್ಡ್ಗಳಲ್ಲಿ ಎಲ್ಲರ ಮನೆಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಇನ್ನೂ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ. ಮುಂದಿನ ದಿವಸಗಳಲ್ಲಿ ನಾವು ಆಡ್ತಾ ರಾಗ, ಅಳ್ತಾ ರೋಗ ಅಂತ, ಆಡ್ತಾ ತಮ್ಮೂರಿನ ಬಾರ್ತಾ ರಾಗ ಅಂತ ಮನೆಯಲ್ಲಿರ್ತಕ್ಕಂಥ ಕೆಟ್ಟ ಸಂಸ್ಕಾರಗಳೆಲ್ಲ ಹಾಚ್ಕೊಂಡಿರ್ತೇವೆ. ಉದ್ಘಾಟನೆ ಈಗ